ಇವತ್ತು ಕಾಕ್ರೋಚ್ ಪಕ್ಷದ ಮುಖಂಡರ ಜೊತೆಯಲ್ಲಿ ಕೇಂದ್ರದ 3ನೇ ಸುತ್ತಿನ ಚರ್ಚೆ ನಡೆಯುತ್ತೆ. ಪ್ರಧಾನ್ ರಾಜೀನಾಮೆಯೊಂದೇ ಪರಿಹಾರ ಅಂತ ಹೇಳಿ ಕಾಕ್ರೋಚ್ ಪಕ್ಷ ಪಟ್ಟು ಹಿಡಿದಿದೆ ದೇವೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೋಸ್ಕರ. ಈ ನಿಟ್ಟಿನಲ್ಲಿ 3ನೇ ಸುತ್ತಿನ ಚರ್ಚೆ ಇವತ್ತು ನಡೆಯುತ್ತೆ. ಇವತ್ತಿನ ಚರ್ಚೆಯ ಬಳಿಕ ಶಿಕ್ಷಣ ಸಚಿವರ ತಲೆದಂಡ ಆಗತ್ತಾ, ಫಿಕ್ಸ್ ಅದು ತಲೆದಂಡ ಅನ್ನೋದು ನಿರ್ಧಾರ ಆಗಲಿದೆ. ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಡೆಡ್ಲೈನನ್ನು ನೀಡಲಾಗಿತ್ತು. ಕೇಂದ್ರ ಸಚಿವರ ಜೊತೆ ಕಾಕ್ರೋಚ್ ನಿಯೋಗ ಚರ್ಚೆಯನ್ನು ನಡೆಸುವಂಥದ್ದು. ಇವತ್ತು ಸಂಧಾನದ ಮಾತುಕತೆಯ ಅಥವಾ ಸಂಘರ್ಷ ನಡೆಯುತ್ತಾ, ಸಂಘರ್ಷ ಮುಂದುವರಿಯುತ್ತಾ, ಸಂಧಾನ ಆಗತ್ತಾ ಅನ್ನೋದು ಭಾರಿ ಕುತೂಹಲವನ್ನು ಮೂಡಿಸಿರುವಂತಹ ವಿಚಾರ ಇವತ್ತಿನ ಮಾತುಕತೆ. ಏಕೆಂದರೆ ಈಗಾಗಲೇ 2 ಸುತ್ತಿನ ಮಾತುಕತೆ ನಡೆದಿದೆ. ನಿನ್ನೆ ನಡೆದಂತಹ ಮಾತುಕತೆಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ ಅದರ ಕಾರ್ಯಕರ್ತರು, ಅದರ ನಿಯೋಗ ಇಟ್ಟಂತಹ ಬೇಡಿಕೆಗಳ ಪೈಕಿ 3 ಬೇಡಿಕೆಗಳ ಪೈಕಿ ಈಗಾಗಲೇ 2ಕ್ಕೆ ಕೇಂದ್ರ ಸರ್ಕಾರ ಸಮ್ಮತಿಯನ್ನು ಸೂಚಿಸಿದೆ. ಅದರಲ್ಲಿ ಒಂದು, ಮೃತರ ಏನು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದರು ಆ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡೋದು. 2ನೇದು, ಪ್ರತಿಭಟನಾ ನಿರತರೇನಿದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರುಗಳಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳೇ ಆಗಿರ್ಬೋದು, ಅವರು ಯಾರ ಮೇಲೂ ಕೂಡ ಪ್ರತಿಭಟನಾ ನಿರತರ ಮೇಲೆ FIR ಅನ್ನು ಹಾಕೋದು ಬೇಡ ಅನ್ನುವ ಮನವಿಯನ್ನು ಅವರು ಮಾಡಿದರು. ಆ ಬೇಡಿಕೆಗಳನ್ನು ಇಟ್ಟಿದ್ದರು, ಡಿಮ್ಯಾಂಡ್ಗಳನ್ನು ಮಾಡಿದರು. ಆ ಡಿಮ್ಯಾಂಡ್ಗಳ ಪೈಕಿ ಅದರಲ್ಲಿ 3ನೇ ಇನ್ನೊಂದು ಡಿಮ್ಯಾಂಡು, ಆ್ಯಕ್ಚುಲಿ ಇವೆರಡು ಸೆಕೆಂಡು ಮತ್ತು ಥರ್ಡ್ ಡಿಮ್ಯಾಂಡು. ಮೊದಲನೇ ಡಿಮ್ಯಾಂಡ್ ಅವ್ರದ್ದು ಇದ್ದಿದ್ದೇನೆ ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಗೋಬೇಕು, ಯಾವುದೇ ಕಾರಣಕ್ಕೂ ಅವರನ್ನು ಸಂಪುಟದಲ್ಲಿ ಉಳಿಸಿಕೊಳ್ಳಬಾರದು, ಅವರನ್ನು ಸಂಪುಟದಿಂದ ತೆಗೆದುಹಾಕಬೇಕು, ಅವರ ರಾಜೀನಾಮೆಯನ್ನು ಪಡೀಲೇಬೇಕು ಅನ್ನೋದು CJPಯ ಪಟ್ಟಾಗಿತ್ತು, ಕಾಕ್ರೋಚ್ ಜನತಾ ಪಾರ್ಟಿಯದ್ದು. ಅದರಲ್ಲಿ ಆ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡವನ್ನು ಒಂದು ಹೊರತುಪಡಿಸಿ ಬಾಕಿ 2ಕ್ಕೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಈ 3ನೇದೇನಿದೆ, ಇವತ್ತು ಮಧ್ಯಾಹ್ನದವರೆಗೆ ಕಾಲಾವಕಾಶವನ್ನು ಕೊಡಿ, ಮಧ್ಯಾಹ್ನ 2 ಗಂಟೆಯವರೆಗೂ ಅಂಥೇಳಿ ಮುಖಂಡರಿಗೆ ಕೇಂದ್ರ ಸರ್ಕಾರ ಹೇಳಿತ್ತು. ನಾವು ಇದರ ಬಗ್ಗೆ ಚರ್ಚಿಸಿಬಿಟ್ಟು ನಿರ್ಧಾರವನ್ನು ಕೈಗೊಳ್ತೇವೆ ನಮ್ಮ ಹಿರಿಯ ನಾಯಕರ ಜೊತೆಯಲ್ಲಿ ಅಂಥೇಳಿ. ಹೀಗಾಗಿ ಇವತ್ತು ಮಧ್ಯಾಹ್ನದ 2 ಗಂಟೆಯವರೆಗೂ ಕೂಡ ಡೆಡ್ಲೈನನ್ನು ಕಾಕ್ರೋಚ್ ಜನತಾ ಪಾರ್ಟಿಯ ನಿಯೋಗ ಕೊಟ್ಟಿತ್ತು. ಆ ಡೆಡ್ಲೈನ್ಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಇನ್ನೊಂದು 3 ಗಂಟೆಗಳಲ್ಲಿ ಆ ಡೆಡ್ಲೈನ್ನ ಅವಧಿ ಕೂಡ ಮುಗಿದೋಗತ್ತೆ. ಅದಾದ ಮೇಲೆ ಕಾಕ್ರೋಚ್ ಜನತಾ ಪಾರ್ಟಿಯ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.